ಸೈದ್ಧಾಂತಿಕವಾಗಿ ಬಹಳ ಸ್ಪಷ್ಟವಾಗಿರುವಂತಹ ನಾಯಕರ ಮೇಲೆ RSS ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಮುಗಿಬೀಳೋದು ಇದು ಹೊಸದಲ್ಲ. ಈಗಲೂ ಕೂಡ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವರ ಮಗ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ RSS ಮತ್ತು BJP ನಾಯಕರು ನಾನಾಗಲೇ ಹೇಳ್ದಂಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಮರವನ್ನು ಸಾರಿದ್ದಾರೆ. ಮತ್ತೆ RSS ಬಹಳ ಚಾಣಾಕ್ಷತನದಿಂದ ದಲಿತ ನಾಯಕರ ಬಗ್ಗೆ ಮಾತಾಡಲಿಕ್ಕೆ ದಲಿತ ನಾಯಕರನ್ನೇ ಎತ್ತಿ ಕಟ್ಟುತ್ತೆ. ಈಗಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಮತ್ತು ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾತಾಡಲಿಕ್ಕೆ ಅವರದೇ ಸಮುದಾಯದ ಅಂದರೆ ದಲಿತ ಸಮುದಾಯದ ಛಲವಾದಿ ನಾರಾಯಣ ಸ್ವಾಮಿ ಅವರನ್ನು ಎತ್ತಿ ಕಟ್ಟಿದೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ಬಹಳ ಖಾರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಬಗ್ಗೆ ಮಾತನಾಡಿದ್ದಾರೆ. ಎಷ್ಟು ಖಾರವಾಗಿದೆ ಅಂತಂದರೆ, ಎಷ್ಟು ತೀಕ್ಷ್ಣವಾಗಿವೆ ಅವರ ಮಾತುಗಳು ಅಂತಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಜೈಲಿಗೆ ಹಾಕಬೇಕು ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು RSS ವಿರುದ್ಧ ಮಾತಾಡಿದರು ಅನ್ನುವಂಥದ್ದು ದೂರು. ಇದೇ ಹಿನ್ನೆಲೆಯಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಮಾತನಾಡಿದ್ದಾರೆ. ಈಗ RSS ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿರಲಿ, ಪ್ರಿಯಾಂಕ್ ಖರ್ಗೆ ಅವರಿರಲಿ, ಅಥವಾ ಸಿದ್ದರಾಮಯ್ಯ ಅವರಿರಲಿ, ಇನ್ನೊಬ್ರು ಇರಲಿ, ಏನಾದರೂ ಹೇಳಿದ್ರೆ, ಆರೋಪ ಮಾಡಿದರೆ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡಬೇಕು. RSS ನೋಂದಾಯಿತ ಸಂಸ್ಥೆ ಅಲ್ಲ, ಆದರೆ ತನ್ನದು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳ್ಕೊಳ್ಳುತ್ತೆ. ಈ ಹಿನ್ನೆಲೆಯಲ್ಲಿ ಅಂದರೆ ಸಾರ್ವಜನಿಕ ಜೀವನದಲ್ಲಿ ಇರೋದ್ರಿಂದ ಏನೇ ಆರೋಪ ಬಂದರೂ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡಬೇಕು. ಟೀಕೆ ಟಿಪ್ಪಣಿಗಳನ್ನು ಎದುರಿಸಬೇಕು. ಯಾರೂ ಕೂಡ ಇಲ್ಲಿ ಪ್ರಶ್ನಾತೀತರಲ್ಲ. ಯಾವುದೇ ಸಂಘಟನೆ ಕೂಡ ಪ್ರಶ್ನಾತೀತವಲ್ಲ. RSS ಕೂಡ ಪ್ರಶ್ನಾತೀತ ಅಲ್ಲ. RSS ಬಗ್ಗೆ ಸಹಜವಾಗಿ ಟೀಕೆ ಬರ್ತವೆ. ಅವ್ರು ಯಾಕೆ ನೋಂದಣಿಯನ್ನು ಮಾಡಿಸಿಲ್ಲ ಅಂತ, ಜೊತೆಗೆ ಅವರ ಆದಾಯದ ಮೂಲ ಏನು ಅಂತ, ಈ ಪ್ರಶ್ನೆಗಳನ್ನು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಕೇಳ್ತಾನೆ ಇದ್ದಾರೆ. RSS ಉತ್ತರ ಕೊಡಬೇಕು. ಮತ್ತು ಅದರಲ್ಲಿ ಏನು ತಪ್ಪು? ನೀವು ಯಾಕೆ ನೋಂದಣಿ ಮಾಡಿಸಿಲ್ಲ ಅಂತ ಕೇಳೋದು ತಪ್ಪ? ನಿಮ್ಮ ಆದಾಯದ ಮೂಲ ಯಾವುದು ಅಂತ ಕೇಳೋದು ತಪ್ಪ? ಇವು ತಪ್ಪಲ್ಲ. ಆದರೆ RSS ನಾಯಕರಿಗೆ ಈ ಪ್ರಶ್ನೆಗಳನ್ನು ಸಹಿಸ್ಕೊಳ್ಳಿಕ್ಕೆ, ಅರ್ಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೇನು ಮಾಡ್ತಿದೆ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ದಲಿತ ಸಮುದಾಯದವರು ಅನ್ನುವ ಕಾರಣಕ್ಕೋಸ್ಕರ ಅವರದೇ ಸಮುದಾಯದ ಛಲವಾದಿ ನಾರಾಯಣ ಸ್ವಾಮಿ ಅವರನ್ನು ಎತ್ತುಕಟ್ಟಿದೆ. ಹಿಂದೆ ಕೂಡ ಛಲವಾದಿ ನಾರಾಯಣ ಸ್ವಾಮಿ ಅವರಿಂದ ಪ್ರಿಯಾಂಕ್ ಖರ್ಗೆ ಮೇಲೆ, ಮಲ್ಲಿಕಾರ್ಜುನ್ ಖರ್ಗೆ ಮೇಲೆ ವಾಗ್ದಾಳಿ ನಡೆಸುವಂಥ ಪ್ರಯತ್ನಗಳು ಆಗಿದ್ದು. ಈಗ ಅದು ಮುಂದುವರೆದಿದೆ. ಈಗ ಯಾಕೆ ಒಂದು ಸ್ವಲ್ಪ ವಿಶೇಷ ಅಂತ ಅನ್ನಿಸ್ತದೆ ಅಂತಂದರೆ, ತುಂಬ ಖಾರವಾದ ಪದಗಳನ್ನು ಬಳಸಿ ಛಲವಾದಿ ನಾರಾಯಣ ಸ್ವಾಮಿ ಮಾತನಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅರುಳೋ ಮರಳೋ ವಯಸ್ಸಾಯಿತು, ಅವರೀಗ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು. ವಿಶ್ರಾಂತಿ ಪಡ್ಕೊಳ್ಬೇಕು ಅಂತ ಅವರು ಯಾವ ಕಂಟೆಕ್ಸ್ಟಲ್ಲಿ ಹೇಳಿದ್ದಾರೆ ಗೊತ್ತಾ? ಅವ್ರನ್ನ ಜೈಲಿಗೆ ಹಾಕಬೇಕು. ಅವರು RSS ವಿರುದ್ಧ ಮಾತನಾಡಿದ್ದಾರೆ, ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಇತ್ತೀಚೆಗೆ ದ್ವೇಷ ಭಾಷಣ ತಡೆಯುವಂಥ ಒಂದು ಮಸೂದೆಯನ್ನು ತಂತು. ಅದರ ಪ್ರಕಾರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಬಂಧಿಸಿ ಜೈಲಿಗೆ ಹಾಕಬೇಕು, ಪರ್ಟಿಕ್ಯುಲರ್ಲಿ ತಿಹಾರ್ ಜೈಲಿಗೆ ಹಾಕಬೇಕು ಅಂತ ಬೇರೆ ಹೇಳಿದ್ದಾರೆ. ಸೊ ಹಂಗಿದ್ರೆ ಅದು ಕೇಂದ್ರ ಸರ್ಕಾರ ಮಾಡಬೇಕಾಗತ್ತೆ. ಅದಕ್ಕೆ ಬೇರೆ ಥರದ ತನಿಖೆ ಕೂಡ ಆಗಬೇಕಾಗತ್ತೆ. ಒಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜೈಲಿಗೆ ಹೋಗಬೇಕು ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಕೂಡ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ರೀತಿ ಮಾತನಾಡ್ತಾರೆ. ಅವರು ಕೂಡ ವಿಷಕಾರಿ ಹಾವು ಅಂತ ಹೇಳಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ. ಛಲವಾದಿ ನಾರಾಯಣ ಸ್ವಾಮಿ ಅವರು ಅರುಳೋ ಮರಳೋ, ಜೈಲಿಗೆ ಹಾಕಬೇಕು, ವಿಷಕಾರಿ ಹಾವು ಅನ್ನುವಂಥ ಪದಗಳನ್ನು ಬಳಸಿ ಮಾತಾಡ್ತಿದ್ದಾರೆ ಅಂದರೆ ಇದು ಅವರ ಬಟ್ಟಂಗಿತನ ಅಲ್ಲದೆ ಬೇರೆ ಏನೂ ಅಲ್ಲ. ಛಲವಾದಿ ನಾರಾಯಣ ಸ್ವಾಮಿಯವ್ರ ಕತೆ ಏನು ಅಂತ ಹೇಳ್ತೀನಿ, ಕಡೆವರೆಗೂ ವಿಡಿಯೋ ನೋಡಿ. ಜೊತೆಗೆ ಇನ್ನೂ ಬುಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಛಲವಾದಿ ನಾರಾಯಣ ಸ್ವಾಮಿಯವರು ಒಂದಾನೊಂದು ಕಾಲದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಶಿಷ್ಯ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾರಣದಿಂದನೇ ರಾಜಕಾರಣದಲ್ಲಿ ಬೆಳೆದದ್ದು. ಅನಂತರದಲ್ಲಿ ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಕೇಳಿದ್ರು, ಕೊಡಲಿಲ್ಲ ಅಂದರೆ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬರೇ ಕಾರಣ ಅಲ್ಲ, ಆ ಸರ್ಕಮ್ಸ್ಟೆನ್ಸಸ್ ಹಂಗಿತ್ತು. ಮತ್ತು ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಮನಸ್ಸು ಮಾಡಬೇಕಾಗಿತ್ತು, ಅವ್ರಿಗೆ ಕಾನ್ಸ್ಟಿಟ್ಯೂಯೆನ್ಸಿ ಇರಲಿಲ್ಲ, ಈ ಥರದ ಬೇರೆ ಬೇರೆ ಥರ ಸಮಸ್ಯೆಗಳು ಬಂದು ಟಿಕೆಟು ಕೊಡೋಕ್ಕಾಗಲಿಲ್ಲ. ಆಗ ತಿರುಗಿಬಿದ್ರು ಛಲವಾದಿ ನಾರಾಯಣ ಸ್ವಾಮಿ.
ಕಾಂಗ್ರೆಸ್ ವಿರುದ್ಧ ತಿರುಗಿಬಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ತಿರುಗಿಬಿದ್ರು. BJP ಇಂಥ ಅವಕಾಶವನ್ನು ಕಾಯ್ತಿರುತ್ತೆ, ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಮಾತಾಡಲಿಕ್ಕೆ ಬೇಕು ಅಂತೇಳಿ ಛಲವಾದಿ ನಾರಾಯಣ ಸ್ವಾಮಿಯವ್ರನ್ನ BJPಗೆ ಸೇರಿಸ್ಕೊಂಡ್ರು. ಮತ್ತು BJPನಲ್ಲಿ ದಲಿತರ ಪೈಕಿ ಎಡಗೈ ಸಮುದಾಯದ ನಾಯಕರು ಬಹಳ ಜನ ಇದ್ದಾರೆ, ಬಲಗೈ ಸಮುದಾಯದ ನಾಯಕರು ಬಹಳ ಕಡಿಮೆ ಇದ್ದಾರೆ, ಬೆರಳೆಣಿಕೆ ಎಷ್ಟು ಜನ ಇದ್ದಾರೆ. ಅದು ಕೂಡ ಒಂದು ಕಾರಣ ಛಲವಾದಿ ನಾರಾಯಣ ಸ್ವಾಮಿಯವ್ರನ್ನ BJPಗೆ ಸೆಳ್ಕೊಳ್ಳಿಕ್ಕೆ, ಸೇರಿಸ್ಕೊಂಡ್ರು. ಆಗಲೇ ಹೇಳ್ದಂಗೆ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಮಾತಾಡಬೇಕು, ಮತ್ತು ದಲಿತ ಇಶ್ಯೂಗಳು ಬಂದಾಗ ಮಾತಾಡಬೇಕು ಪ್ರಿಯಾಂಕ್ ಖರ್ಗೆ ವಿರುದ್ಧ. ಯಾಕೆಂದರೆ ಪ್ರಿಯಾಂಕ್ ಖರ್ಗೆ ಕೂಡ ಇನ್ನೊಂದು ಟಾರ್ಗೆಟ್ BJP ಅವ್ರಿಗೆ ಮತ್ತು RSS ಅವ್ರಿಗೆ. ಹೊಸ ತಲೆಮಾರಿನಲ್ಲಿ, ಎರಡನೇ ಹಂತದ ತಲೆಮಾರಿನಲ್ಲಿ ಅತ್ಯಂತ ಸ್ಪಷ್ಟವಾಗಿ RSS ನಡೆಗಳನ್ನು ಟೀಕಿಸುವಂತಹ ನಾಯಕ ಪ್ರಿಯಾಂಕ್ ಖರ್ಗೆ. ಆ ಕಾರಣಕ್ಕೆ ಪ್ರಿಯಾಂಕ್ ಖರ್ಗೆ ಅವರನ್ನು ಟಾರ್ಗೆಟ್ ಮಾಡಲಿಕ್ಕೆ ಬೇಕು ಅಂತೇಳಿ ಛಲವಾದಿ ನಾರಾಯಣ ಸ್ವಾಮಿ ಅವರನ್ನು ವಿಧಾನ ಪರಿಷತ್ ಸದಸ್ಯರು ಮಾಡಿದರು. ಅಷ್ಟೇ ಅಲ್ಲ, ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕನನ್ನು ಕೂಡ ಮಾಡಿದರು. ಆ ಸ್ಥಾನಗಳನ್ನು ಬಳಸ್ಕೊಂಡು ಈಗ ಛಲವಾದಿ ನಾರಾಯಣ ಸ್ವಾಮಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾತಾಡ್ತಿದ್ದಾರೆ. ನೀವು ಛಲವಾದಿ ನಾರಾಯಣ ಸ್ವಾಮಿಯವರ ಮಾತುಗಳನ್ನು ಸುಮ್ಮನೆ ಪಟ್ಟಿ ಮಾಡಿ, ಅವರ 10 ಪ್ರೆಸ್ ಮೀಟ್ಗಳನ್ನು ಅಥವಾ 10 ಬೈಟ್ಗಳನ್ನು, 10 ಪತ್ರಿಕಾ ಹೇಳಿಕೆಗಳನ್ನು ಪಟ್ಟಿ ಮಾಡಿ, ಅದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ವಿರುದ್ಧ ಎಷ್ಟಿರ್ತವೆ ಅಂತ ನೋಡಿ. ಒಂದೋ ಎರಡೋ ಬೇರೆ ಇರ್ತವೆ, ಬೇರೆ ಇಶ್ಯೂಗಳು. ಅದು ಸಿದ್ದರಾಮಯ್ಯ ಬಗ್ಗೆ ಇರ್ಬೋದು, ರಾಜ್ಯ ಸರ್ಕಾರದ ಬಗ್ಗೆ ಇರ್ಬೋದು, ಬೇರೆ ಮತ್ತೊಂದು ವಿಷಯದ ಬಗ್ಗೆ ಇರ್ಬೋದು. ಉಳಿದವೆಲ್ಲವೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರನ್ನು ಟಾರ್ಗೆಟ್ ಮಾಡಲಿಕ್ಕೆ ಬಳಸ್ಕೊಂಡಿರ್ತಾರೆ ಛಲವಾದಿ ನಾರಾಯಣ ಸ್ವಾಮಿ. ಅಷ್ಟರ ಮಟ್ಟಿಗೆ ಅವ್ರನ್ನ ಬಳಸ್ಕೊಳ್ಳಲಾಗ್ತಿದೆ. ಛಲವಾದಿ ನಾರಾಯಣ ಸ್ವಾಮಿ ಅವರನ್ನು BJP ಮತ್ತು RSS ಹೀಗೆ ಬಳಸ್ಕೊಳ್ತಾ ಇದ್ದಾರೆ. ಮತ್ತು ಇದೇ ಛಲವಾದಿ ನಾರಾಯಣ ಸ್ವಾಮಿ BJP ಹೈಕಮಾಂಡನ್ನು, RSS ನಾಯಕರನ್ನ ಮೆಚ್ಚಿಸ್ಬೇಕು ಅಂತ ತಲೆ ಮೇಲೆ ಚಡ್ಡಿ ಹೊತ್ಕೊಂಡು ಪ್ರತಿಭಟನೆಯನ್ನು ಮಾಡಿದರು. ಆಗ ಬಹಳ ದೊಡ್ಡ ಟೀಕೆ ವ್ಯಕ್ತ ಆಯಿತು. ಅವರ ಬಟ್ಟಂಗಿತನಕ್ಕೆ ಅದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಕಾಗೇ ಇಲ್ಲ. ಅದು ಬಿಟ್ಟರೆ ನಾನು ಈಗಾಗಲೇ ಹೇಳಿದ್ನಲ್ಲ, ನಿರಂತರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರನ್ನು ಟಾರ್ಗೆಟ್ ಮಾಡೋದು, ಮಧ್ಯೆ ಸಿದ್ದರಾಮಯ್ಯ ಅವರನ್ನು ಟಾರ್ಗೆಟ್ ಮಾಡೋದು. ಒಂದ್ಸಲ BK ಹರಿಪ್ರಸಾದ್ ಅವರ ಬಗ್ಗೆ ಏನೋ ಮಾತಾಡಿದರು. BK ಹರಿಪ್ರಸಾದ್ ಕೌಂಟ್ರು ಕೊಟ್ಟಿದ್ದೇ ತಡ, ಉಸಿರೆತ್ತಲಿಲ್ಲ ಛಲವಾದಿ ನಾರಾಯಣ ಸ್ವಾಮಿ, ಮತ್ತೆ ಇನ್ನೊಂದು ಟ್ವೀಟ್ ಮಾಡಲಿಲ್ಲ. ಅಷ್ಟು ಖಾರವಾಗಿ BK ಹರಿಪ್ರಸಾದ್ ಟ್ವೀಟ್ ಮಾಡಿದರು, ಛಲವಾದಿ ನಾರಾಯಣ ಸ್ವಾಮಿಯವರನ್ನು ಬಾಯಿ ಮುಚ್ಚಿಸಿದರು. ಈಗ ಛಲವಾದಿ ನಾರಾಯಣ ಸ್ವಾಮಿಯವರ ಗುರಿ, ಟಾರ್ಗೆಟ್ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ. ಇದು ಛಲವಾದಿ ನಾರಾಯಣ ಸ್ವಾಮಿಯವರ ಗುರಿ ಅನ್ನೋದಕ್ಕಿಂತ ಹೆಚ್ಚಾಗಿ RSS ಮತ್ತು BJP ನಾಯಕರ ಗುರಿ. ಕಾರಣ ಯಾಕೆ ಅಂತ ನಾನು ನಿಮ್ಗೆ ಮೊದಲೇ ಹೇಳಿದೆ, ಸೈದ್ಧಾಂತಿಕವಾಗಿ ಭಾಳ ಸ್ಪಷ್ಟವಾಗಿರುವ ಕಾರಣಕ್ಕೆ. RSSನ ಆದಾಯದ ಮೂಲದ ಬಗ್ಗೆ ಪ್ರಶ್ನೆ ಮಾಡ್ತಿರೋದಕ್ಕೆ, RSS ಯಾಕೆ ನೋಂದಣಿ ಆಗ್ತಿಲ್ಲ ಅಂತ ಕೇಳ್ತಿರೋದ್ರ ಬಗ್ಗೆ, ಮತ್ತು RSS ಪಥಸಂಚಲನ ಮಾಡ್ಕೊಳ್ಬೇಕು ಅಂದರೆ ಅನುಮತಿ ತೆಗೆದುಕೊಳ್ಬೇಕು ಅಂತ ಪ್ರಿಯಾಂಕ್ ಖರ್ಗೆ ಪತ್ರವನ್ನು ಬರೆದಿದ್ರು. ಅದು ದೊಡ್ಡ ಮುಜುಗರವನ್ನು ಉಂಟು ಮಾಡಿತ್ತು RSSಗೆ. ಅದಕ್ಕೆ ಪ್ರತಿಕಾರವಾಗಿ ಈಗ RSS ಮತ್ತು BJPಗಳು ಛಲವಾದಿ ನಾರಾಯಣ ಸ್ವಾಮಿಯನ್ನು ಎತ್ಕಟ್ಟಿದ್ದಾರೆ. ಈಗ ನಾನಾಗಲೇ ಹೇಳ್ದಂಗೆ ಬಹಳ ಕಟುವಾದಂಥ ಶಬ್ದಗಳಲ್ಲಿ ಛಲವಾದಿ ನಾರಾಯಣ ಸ್ವಾಮಿಯವರು ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ಮಾತಾಡಿದ್ದಾರೆ. ಇದು ಖಂಡಿತಕ್ಕೂ ಅವರಿಗೆ ಶೋಭೆ ತರುವಂಥದ್ದಲ್ಲ. ದಲಿತರ ಬಗ್ಗೆ BJPಯ ನಿಲುವೇನು, ದಲಿತರನ್ನ ಹೇಗೆ ನಡೆಸ್ಕೊಂಡಿದೆ, ಅಂಬೇಡ್ಕರ್ ಅವರು ಏನು ಹೇಳ್ತಿದ್ರು, ಇದೆಲ್ಲವನ್ನು ಛಲವಾದಿ ನಾರಾಯಣ ಸ್ವಾಮಿ ಒಂದು ಸಲ ಮನನ ಮಾಡ್ಕೊಳ್ಬೇಕು. ಇಲ್ಲದಿದ್ದರೆ ಅವರು ಬಳಸಿ ಬಿಸಾಡಲ್ಪಡ್ತಾರೆ ಅನ್ನುವಂಥ ಮಾತು ರಾಜಕಾರಣ ಗೊತ್ತಿರೋಂಥವ್ರು ಎಲ್ರಿಗೂ ಗೊತ್ತಿದೆ, ಅವ್ರು ಮಾತಾಡ್ತಿರ್ತಾರೆ. ಇದೊಂದು ಅಪ್ಡೇಟ್ ಇತ್ತು, ನಿಮ್ಗೆ ತಿಳಿಸ್ತೇವೆ ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ಬುಕ್ಕಿಂಗ್ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಛಲವಾದಿ ನಾರಾಯಣ ಸ್ವಾಮಿಯವರ ನಡೆ ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ, ಅಥವಾ ಇನ್ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಬುಕ್ಕಿಂಗ್ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.